ಆದಾಗಿಂದ ಒಂದ್ ದಿವಸನೂ ಡೌಟ್ ಪಟ್ಟಿದ್ದೇ ಇಲ್ಲ. ಆದರೆ ಅವತ್ತು ಇವ್ನು ಕಳ್ಳನ ಥರ ಆಡೋದು ನೋಡಿ ಡೌಟ್ ಬಂದು ಫಾಲೋ ಮಾಡಿದೆ. ನಾನು ಏನು ಅಂದ್ಕೊಂಡಿದ್ನೋ ಅದೇ ನಿಜ ಆಗೋಯ್ತು. ನಾನಂತೂ ಇವನ್ನ ಕ್ಷಮಿಸಲ್ಲ ಅಣ್ಣ. ಈ ಪ್ರೀತ್ಸವ್ರಿಗೆ ನೆಲ ಕಾಣಲ್ಲ ಅಂತಾರೆ. ಯಾಕೇಳಿ, ಅವರಿಬ್ರು ನಂಬಿಕೆ ಮೇಲೆ ನಡೀತಿರ್ತಾರೆ. ಆ ನಂಬಿಕೆ ಒಬ್ರಲ್ಲಿ ಕಡಿಮೆ ಆದ್ರೂ ಕಣ್ಣಿದ್ದು ಎಡಬೇಕಾಗುತ್ತೆ. ಪ್ರೀತಿ ಅಂದಮೇಲೆ ಕೋಪ ಇದ್ದೇ ಇರುತ್ತೆ, ಜೊತೆಗೆ ಸ್ವಲ್ಪ ಕ್ಷಮೆ ಅನ್ನೋದು ಇದ್ರೆ ಪ್ರೀತಿಗೊಂದು ಅರ್ಥ ಅಲ್ವಾ? ಈ ಏನೋ ಹೇಳ್ತಾರಲ್ಲ ಟ್ರೂ ಲವ್ ಅಂತ, ಅದೇನಾದರೂ ಆಗಿದ್ರೆ ನಾನು ಹೇಳಿರೋದು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಪ್ಲೀಸ್ ಪ್ಲೀಸ್. ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಇವನ್ನ ಕ್ಷಮಿಸ್ತಾ ಇದ್ದೀನಿ ಅಣ್ಣ. ಆದರೆ ಇನ್ನೊಂದು ಸತಿ ಹೀಗೆ ಆದರೆ ನಾನು ಮಾತ್ರ ಇವನ್ನ ಸುಮ್ಮನೆ ಬಿಡಲ್ಲ. ಸರಿ ಆಯಿತು ಅಣ್ಣ, ಬರ್ತೀನಿ. ಬಾ ಹೋಗೋಣ. ನೀನು ಹೋಗಿರು, ನಾನು ಬರ್ತೀನಿ. ಯಾಕೆ? ಸ್ವಲ್ಪ ಕೆಲಸ ಇದೆ. ಸರಿ, ಬಾಯ್ ಅಣ್ಣ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಇವಾಗ ತಾನೇ ಕಾಂಪ್ರೋ ಆಗಿದ್ದೀರಾ, ಕೂಗ್ ತೊಳ್ತಾನೆ ಹೋಗು. ಏನಾದರೂ ಋಣ ಹೆಂಗೆ ತೀರಿಸ್ಲಿ ಅಂತ ಕಾಲ್ಗೆ ಏನಾದರೂ ಬೀಳೋ ಸೀನ್ ಇದೆಯಾ? ಅದೆಲ್ಲ ಇಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಲೋನ ಆನ್ ಮಾಡಿದ್ದೀರಾ, ಅದಕ್ಕೆ ನಾನು ಚಿರಋಣಿ. ಎಲ್ಲರೂ ದೇವ್ರ ಹತ್ರ ಬಂದು ತಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಂಡು ಪರಿಹಾರನೂ ಪಡ್ಕೊಬಿಡ್ತಾರೆ. ಆದರೆ ದೇವ್ರಿಗೇನು ಪ್ರಾಬ್ಲಮ್ ಅಂತ ಯಾರೂ ಕೇಳಲ್ಲ. ನಾನು ತುಂಬ ಒಳ್ಳೆಯವನು, ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ ಲವ್ ಸ್ಟೋರಿ ಹೇಳಿ ಬ್ರದರ್. ನಿಂಗೆ ಯಾಕೆ ಗುರು ಕಂಡವ್ರ ಲವ್ ಸ್ಟೋರಿ? ನನ್ನ ಥರ ಏನಾದರೂ ಒಂದು ಮಾಡೋ ಹಂಗಿದ್ರೆ ಹೇಳು, ಹೇಳ್ತೀನಿ. ಯಾಕೆ ಮಾಡಬಾರ್ದು? ನೀವು ಹೇಳಿ ಬ್ರದರ್, ಮಾಡೋಣ. ಅಲ್ಲ, ನೀನೇ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನನ್ನ ಹತ್ರ ಬಂದಿದ್ಯಾ, ನೀನೇ ನನ್ನ ಸಾಲ್ವ್ ಮಾಡೋದು ವಾಗ. ಇರಲಿ ಇರಲಿ, ಹೇಳಿ ಹೇಳಿ ಬ್ರದರ್. ಮೂಡಣ ಬಯಲಿಂದ ಮೇಲಕ್ಕೆ ಹಾರಿ, ದೂರದ ಮಲೆಯ ತಲೆಯಾನೆ ಏರಿ, ಹೊರಳೀತೆ ಇರುಳು ಬೆಳಕಿನ ದೂರಿ, ತೆರೆಯಿತು ನೋಡು ಬೆಳಗೀತು ನಾಡು. ಹೊಸ ಮನೆ ಮಾಡಿದ್ಮೇಲೆ ಬಂದೇ ಇಲ್ಲ ನೀನು. ಅತ್ತೆ ಮಾವ ಕೂಡ ಬಂದು ಹೋದ್ರು, ಇವಾಗ ಬರ್ತಾ ಇದೆಯಾ ನೋಡು. ಇನ್ನೇನು ಮಾಡೋದಕ್ಕೆ, ಕೆಫೆ ಬೇರೆ ನೋಡ್ಕೋಬೇಕು. ಫ್ರೀಯಾಗಿದ್ದಾಗ ಫ್ರೆಂಡ್ಸ್ ಟ್ರಿಪ್ಪು ಕರ್ಕೊಂಡು ಹೋಗ್ಬಿಡ್ತಾರೆ. ಹೆಂಗೋ ಫ್ರೀ ಮಾಡ್ಕೊ ಬಂದಿದ್ದೀನಿ. ಹೆಂಗೆ ನಡೀತದೆ ಕೆಫೆ? ಚೆನ್ನಾಗಿ ನಡೀತಿದೆ. ಏನಂತ ಹೆಸರಿಟ್ಟಿದ್ಯಾ? ಬ್ರೇಕಪ್ ಕೆಫೆ. ಅದೇನಂತ ಹೆಸರಿಟ್ಟಿದ್ಯೋ? ಅಪ್ಪ ಅಮ್ಮಂದು ಹೆಸರು ಇಡತ್ತಾನೆ. ಯಾರ ಜೊತೆ ಬ್ರೇಕಪ್ ಆಗಿದೆ ಅಂತ ಈ ಹೆಸರಿಟ್ಟಿದ್ಯಪ್ಪ? ನೀವೇನದಕ್ಕೆ, ಇನ್ನೂ ಲವ್ವೇ ಆಗಿಲ್ಲ, ಬ್ರೇಕಪ್ಪ? ಹಂಗೆ ಅನ್ಕೊಂಡು ಅದು ಎಷ್ಟು ಹುಡುಗಿರಿಗೆ ಕಾಳಾಕಿದೆಯೋ. ಆ ಥರ ಏನಾರು ಇದ್ದರೆ ಫಸ್ಟ್ ನಿಮಗೆ ಹೇಳ್ತೀನಿ, ಸರಿನಾ? ಹಾಗಾದರೆ ಯಾರು ಗರ್ಲ್ಫ್ರೆಂಡ್ ಇಲ್ಲ ಅಂತ ಆಯಿತು. ನೀವು ಈ ಟಾಪಿಕ್ ಇವತ್ತು ಬಿಡಲ್ಲ ಅಂತ ಅನಿಸುತ್ತೆ. ಆಗಲೇ ಏನೋ ಹೇಳ್ತಿದ್ರಲ್ವಾ ಊರು ಚೆನ್ನಾಗಿದೆ ಅಂತ. ನಾನು ಫ್ರೆಶ್ ಆಗಿ ಊರು ಸುತ್ತಾಡ್ಕೊಂಬರ್ತೀನಿ. ಬಾಯ್. ಅವತ್ತು ಕ್ಯಾಮ್ರಾ ಎತ್ಕೊಂಡು ಬ್ಯೂಟಿಫುಲ್ ಆಗಿರೋದೇನಾದರೂ ಕ್ಯಾಪ್ಚರ್ ಮಾಡೋಣ ಅಂತ ರೋಡಲ್ಲಿ ಹೋಗ್ತಿದ್ದ. ದಾರಿಲಿ ಇವಳು ಕಣ್ಣಿಗೆ ಬಿದ್ಲು. ಇವಳಿಗೂ ಮೀರಿ ಬ್ಯೂಟಿಫುಲ್ ಆಗಿರೋದು ಬೇರೆ ಏನು ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು. ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಈಗ ತಾನೇ ನೀಟಾಗಿ ಬಿಟ್ಟಿರೋ ರಂಗೋಲಿನ ಶೂ ಕಲರ್ ತೊಳ್ದು ಹಾಳು ಮಾಡ್ಬಿಟ್ರಲ್ಲ.
ಬರ್ರಿ ಈ ಕಡೆ. ಸಾರಿ 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 ಏನ್ರಿ ಸಾರಿ? ಏಯ್, ಇಲ್ಲೆಂದ ಮಾಡ್ತಾ ಇದೀಯಾ? ಆರ್ ನೀನು? ಆಂಟಿ ಧರ್ಮ ನಮ್ಮಣ್ಣ. ಓ, ಧರ್ಮನ್ ತಮ್ಮನಾ? ಹಾಂ ಆಂಟಿ. ಆಗಿದ್ರೆ ನಮ್ಮ ಹುಡುಗಾನೆ. ಹ್ಞೂ. ಕ್ಯಾಮರಾ ನಿಮ್ದೇನಾ? ಹಾಂ ನಂದೆ. ಚೆನ್ನಾಗಿ ಬರುತ್ತಾ? ಅದಕ್ಕೆ ಅಲ್ವಾ ಆಂಟಿ ಅಷ್ಟು ದುಡ್ಡು ಕೊಟ್ಟಿರೋದು. ಆಗಿದ್ರೆ ಒಳ್ಳೆಯದು. ಒಂದು ಹೆಲ್ಪ್ ಮಾಡ್ಲಿಕ್ಕಾಗುತ್ತಾ? ಹೇಳಿ ಆಂಟಿ, ಏನು? ನಮ್ಮ ಮನೇಲಿ ಮಗುದು ಬರ್ತ್ಡೇ ಇದೆ, ಬಂದೊಂದು ಫೋಟೋ ತೆಗೆದು ಕೊಡೋಕ್ಕಾಗುತ್ತಾ? 5 ಫೋಟೋ, ಇಲ್ಲ ಒಂದು 10 ಫೋಟೋ. ಎಲ್ಲಿ ಆಂಟಿ ನಿಮ್ಮನೆ? ಇದೇ ಮನೆ. ಓ ಇದಾ? 5 50 ಬೇಕಾದ್ರೂ ತೆಗೆಯೋಣ. ಹಂಗಾದ್ರೆ ಸರಿ. ಸರಿ. अभिसार के ನಿಂತಲ್ಲೇ ತೇಲಿ ಹೋದೆ ನಿನ್ನ ಅಂದಕ್ಕೆ, ನನ್ನ ಕೊಲ್ಲುವ ನೋಟಕ್ಕೆ ಮೊದಲ ಅಭಿಮಾನಿ ನಾನೇ ಈ ಜನ್ಮಕ್ಕೆ. ನಿನ್ನ ಮೂಡಿಗೆ ನಾ ಮೌನಿಯಾಗಿ, ನನ್ನ ಜೀವಕ್ಕೆ ನೀರಾಳಿಯಾಗಿದೆ. ಆಂಟಿ, ಬೆಳಗ್ಗೆ ಬೆಳಗ್ಗೆನೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಸಂಜೆ ಮಾಡೋದು ಕೆಲಸ ಅಲ್ಲಪ್ಪ, ಅದಕ್ಕೆ ಬೆಳಗ್ಗೆ ಮಾಡ್ತಾ ಇರೋದು. ಓ, ಕಾಮಿಡಿ ಚೆನ್ನಾಗೇ ಮಾಡ್ತೀರಾ ಆಂಟಿ. ಏನಾದ್ರೆ ನಿನ್ನಷ್ಟು ಕಾಮಿಡಿ ಮಾಡಕ್ ಬರಲ್ಲಪ್ಪ. ನಾನೇನು ಕಾಮಿಡಿ ಮಾಡಿದೆ? ಮತ್ತೇನಪ್ಪ, ಬರ್ತ್ಡೇ ಇರೋದು ನಮ್ಮ ಮಗುದು, ಫೋಟೋ ತೆಗೆದು ನಮ್ಮ ಹುಡುಗಿದು. ಪಾಪ ಆ ಮಗುದು ಒಂದು ಫೋಟೋ ಸಹ ಸರಿ ಬಂದಿಲ್ಲ. ಆಂಟಿ, ಗಿಡ ಟೊಮೆಟೊದಾ? ಇಲ್ಲ, ಗಂಡ್ಸು. ಓ ಸರಿ, ಬರ್ತೀನಿ ಆಂಟಿ. ಹಲೋ ಮಗ, ಏನು ಗೊತ್ತಾ, ನಿನ್ನೆ ನಿನ್ನ ಕ್ಯಾಮ್ರಾದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸ್ಮೈಲ್ ಕ್ಯಾಪ್ಚರ್ ಮಾಡಿದೆ. ಬಡಿ ಮಗನ ಲೆನ್ಸೇ ಹೊಡೆದಾಗ್ಬಿಡೋದ. ನೀನೇನು ತಲೆಗೆಡ್ಸ್ಕೊಂಬೇಡ, ಊರಿಗೆ ಬಂದ ತಕ್ಷಣ ರೆಡಿ ಮಾಡಿಸ್ಕೊಡ್ತೀನಿ. ನೀವೇನು ನನ್ ಫಾಲೋ ಮಾಡ್ತಾ ಇದ್ದೀರಾ? ನಾನಾ? ಇಲ್ವಲ್ಲ, ಜೊತೆಗೆ ಬರ್ತಾ ಇದ್ದೀನಿ. ರೀ, ನಿಮಗ್ ಮಾಡಕ್ ಬರಕ್ ಕೆಲ್ಸ ಇಲ್ವಾ? ಯಾಕಿಲ್ಲ, ಬೇಜಾನ್ ಕೆಲಸ ಇದೆ. ಆದರೆ ನಿಮ್ಮನ್ನ ನೋಡ್ದಾಗಿಂದ ಯಾವ ಕೆಲಸನೂ ಮಾಡೋಕ್ಕೆ ಮನಸ್ಸೇ ಬರ್ತಿಲ್ಲ ಅಷ್ಟೆ. ಏನ್ 3 ಕಂಪ್ನಿ CEO ಇವನು? ಏನು? ಏನಿಲ್ಲ. ಸದ್ಯಕ್ಕೆ ಒಂದು ಕೆಫೆ ಓನರ್ ಆಗಿದ್ದೀನಿ. ಯಾರಿಗೆ ಗೊತ್ತು, ನೀವು ಕಾಲಿಟ್ಗಳಿಗೆ ಮುಂದೆ 3 ಕಂಪ್ನಿ CEO ಆದರೂ ಆಗ್ಬೋದು. ಕೆಫೆ ಓನರಾ? ಹಾಂ. ನೀವಾ? ನಮ್ದೆ. ನಂಬಲ್ವಾ? ನೀವಲ್ಲ, ಯಾರೂ ನಂಬಲ್ಲ. ಅದಕ್ಕೆ ಅಂತ ತಾನೇ ವಿಸಿಟಿಂಗ್ ಕಾರ್ಡ್ ಮಾಡಿಸಿರೋದು. ತೊಳಿ. ಬ್ರೇಕಪ್ ಕೆಫೆನಾ? ಅಂದ್ರೆ ಈ ಆಧುನಿಕ ಪ್ರೇಮಿಗಳ ನಡುವೆ ಕೆಲವು ಷಡ್ಯಂತ್ರಗಳಿಂದ ಹಾಗೂ ಅನ್ಯ ಕಾರಣಗಳಿಂದ ಮೂಡಿದ ಪ್ರೇಮ ಕಲಹ, ಭಿನ್ನಾಭಿಪ್ರಾಯ, ಜಗಳ, ಇದಕ್ಕೆಲ್ಲ ಕೆಲವೇ ಕ್ಷಣದಲ್ಲಿ ಪರಿಹಾರ ಕೊಡುವ ಒಂದು ಪವಿತ್ರವಾದ ಸ್ಥಳ ಅಂದರೆ ನಮ್ಮ ಬ್ರೇಕಪ್ ಕೆಫೆ. ಸರಿ, ಒಳ್ಳೇದಾಗ್ಲಿ, ತಗೊಳ್ಳಿ. ಇಲ್ಲ, ಇಟ್ಕೊಳ್ಳಿ. ನನ್ಗೆ ಯಾಕೆ? ನಿಮಗೂ ಮುಂದೊಂದಿನ ಲವ್ ಆಗಿ ನನ್ನ ಅವಶ್ಯಕತೆ ಬೇಕಾಗುತ್ತೆ, ಇಟ್ಕೊಳ್ಳಿ. ಹಂಗೆಲ್ಲ ಏನೂ ಆಗಲ್ಲ, ನೀವು ತಲೆ ಕೆಡ್ಸ್ಕೋಬೇಡಿ, ತಗೊಳ್ಳಿ. ನಾನು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೂ ನಿಮ್ಗೊಂದಿನ ಲವ್ ಆಗಿ ನೀವು ತಲೆ ಕೆಡ್ಸ್ಕೊಂಡು ನನ್ನ ಹತ್ರ ಬಂದೇ ಬರ್ತೀರಾ, ಇಟ್ಕೊಳ್ಳಿ. ಕಾಡುತ್ತಿಹೆ ನೀಯಾಕಿ ತರ, ಸುಡುತ್ತಿಹುದೆ ನಿನ್ನದೇ ಜ್ವರ, ಬರೆದಿರುವೆ ಕವನಗಳ ಕೇಳು ಸಾವಿರ, ಬೆಳೆದಿಹುದೆ ಪ್ರೀತಿಯ ಮರ, ನೆರಳಾಗುವ ಬಾನಿ ಹತ್ತಿರ,
ಕೇಳಲು ಆಗದ ಪ್ರಶ್ನೆಗಳಿಗೆ ನೀನೇ ಉತ್ತರ. ಅವತ್ತು ದೀಪಾವಳಿ. ಎಲ್ಲರೂ ಪಟಾಕಿನ ಹೊಡೆದು ಹಬ್ಬ ಆಚರಿಸ್ತಿದ್ರೆ ನಾನು ಮಾತ್ರ ಇವಳು ನಗು ನೋಡಿ ಆಚರಿಸ್ತಿದ್ದೆ. ನಿನ್ನ ಮೋಡಿಗೆ ನಾ ಮೌನಿಯಾಗಿ, ನನ್ನ ಜೀವಕ್ಕೆ ನೀರಾಳಿಯಾಗಿದೆ. ಎಕ್ಸ್ಕ್ಯೂಸ್ ಮೀ, ನೀವು ಯೋಗರಾಜ್ ಭಟ್ರು ನೈಬರಾ? ಇಲ್ವಲ್ಲ, ಯಾಕೆ? ಏನಿಲ್ಲ, ಸೀರಿಯಲಿ ಹುಡುಗಿರ ನೋಡಲೇಬಾರದು ಲೈನ್ನ ನಿಮ್ಮನ್ನ ನೋಡಿನೇ ಬರ್ದಂಗಿದೆ, ಅದಕ್ಕೆ. ಏನಪ್ಪ ಎಲ್ಲೆಲ್ಲಿ ಹುಡುಕದು ನಿಮ್ನ? ಎಲ್ಲೋಗಿದೆ? ನಿಮ್ಮ ಮಗಳಿಗೆ ಲೈನ್ ಹಾಕಕ್ಕೆ ಹೋಗಿದ್ದೆ. ಏನಪ್ಪ? ಇಲ್ಲೇ ಆಚೆ ಹೋಗಿದ್ದೆ ಆಂಟಿ. ಮನೇಲಿ ಫಂಕ್ಷನ್ ಇದೆ, ಅಣ್ಣ ಅತ್ತಿಗೆಗೆ ಹೇಳಿದೆ. ಈ ಸಲ ಯಾರ ಬರ್ತಡೇ ಫೋಟೋ ತೆಗಿಬೇಕಂಟಿ? ಬರ್ತ್ಡೇ ಅಲ್ಲಪ್ಪ, ಮಗಳದ ಎಂಗೇಜ್ಮೆಂಟ್. ಎಂಗೇಜ್ಮೆಂಟಾ? ಅವ್ರು ಬಂದಿಲ್ಲಾದ್ರೂ ನೀವು ಬರಲೇಬೇಕು. ಮತ್ತೆ ಫೋಟೋಗ್ರಾಫರ್ನೇ ನಾವೇ ಕರ್ಸಿದ್ವಿ, ನೀವು ಗೆಸ್ಟ್ ಆಗಿ ಬಂದ್ರೆ ಸಾಕು, ಆಯ್ತಾ? ಶುರುವಾಗದ ಕೊನೆಯಾಯಿತ ಈ ಪ್ರೀತಿಯು, ಇನ್ನೇನಿದೆ ನೀನಿಲ್ಲದೆ ನಾ ಏಕಾಂಗಿಯು. ಅಭಿಸಾರಿಕೆ ಅಭಿಸಾರಿಕೆ ಅಭಿಸಾರಿಕೆ. ನಾನು ಲವ್ ಮಾಡ್ತಿರೋ ಹುಡುಗಿದ ಎಂಗೇಜ್ಮೆಂಟ್ ಆಗಿದ್ದಿದ್ರೆ ಅವ್ರ ಅಪ್ಪ ಅಮ್ಮನ ಒಪ್ಸಿನೋ, ಅವ್ರು ಒಪ್ಪಲಿಲ್ಲ ಅಂದರೆ ಅವ್ರ ಹುಡುಗನಾದರೂ ಕನ್ವಿನ್ಸ್ ಮಾಡಿ ಹೆಂಗೋ ಪಡ್ಕೋತಿದ್ದೆ. ಆದರೆ ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗಿನೇ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ತಾನೇ ಸಪೋರ್ಟ್ ಮಾಡ್ತಾರೆ? ಅವಳಿಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಳೋಣ ಅಂತಂದರೆ ಅವತ್ತು ನಾನು ಆಡಿದ ಮಾತಿಗೆ ಅವಳು ನಕ್ಕಿದ್ದು, ನಾಚ್ಕೊಂಡಿದ್ದು ಇದೆಲ್ಲ ಕಣ್ಮುಂದೆ ಬಂದು ಹೇಳ್ತಿದೆ ಅದು ಪ್ರೀತಿನೇ ಅಂತ. ಇಷ್ಟೆಲ್ಲ ನಡೀತಾ? ಅವ್ರ ಫೋಟೋಸ್ ಏನಾರು ಇದ್ರೆ ತೋರಿಸ್ತೀಯಾ? ಅವರಲ್ವಾ ಇದು? ಇದೆ ನಮ್ಮ ಬ್ರೇಕಪ್. ಹಾಯ್.
ಇವಾಗ ನಂಬ್ತೀನಿ ನೀವು ಕೆಫೆ ಓನರ್ ಅಂತ. ಮತ್ತೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ನಂಗೆ ಬಿಡಿ, ನಿಮ್ಮ ಅಣ್ಣ ಅತ್ತಿಗೆಗೂ ಹೇಳಿಲ್ವಂತೆ? ನೀವೇನು ಇಲ್ಲಿ ಬಂದಿದ್ದು? ಏನು ಮದುವೆ ಇನ್ವಿಟೇಷನ್ ಕೊಡೋಕ್ಕಾ? ಮದ್ವೆನಾ? ಯಾರ್ದು? ಯಾರ್ದು ಅಂದರೆ ನಿಮ್ಮದೇ ಎಂಗೇಜ್ಮೆಂಟ್ ಆಯ್ತಲ್ವಾ? ಅಯ್ಯೋ ರೀ, ಎಂಗೇಜ್ಮೆಂಟ್ ಇದ್ದಿದ್ದು ನಮ್ಮ ಅತ್ತೆ ಮಗಳದು. ಹೌದಾ? ನಾನು ಊರಿಗೆ ಹೋಗಿದ್ದೆ ಎಂಗೇಜ್ಮೆಂಟ್ ಅಂತ. ಅದೆಲ್ಲ ಓಕೆ, ಇಲ್ಲಿಗೆ ಯಾಕೆ ಹುಡ್ಕೊ ಬಂದಿದ್ದು? ಅದೇನಂದರೆ, ನೀವು ಲವ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ ಅಂದಿದ್ರಲ್ಲ, ನಂದು ಒಂದು ಪ್ರಾಬ್ಲಮ್ ಇದೆ. ಸೊ ನೀವು ಸಾಲ್ವ್ ಮಾಡ್ತೀರೋ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀನಿ. ಲವ್ ಪ್ರಾಬ್ಲಮ್ಮಾ? ಈ ಲವ್ ಯಾರ ಜೊತೆ? ನಮ್ಮ ಅತ್ತೆ ಮಗಳು ಎಂಗೇಜ್ಮೆಂಟ್ ಅಂತ ಅವ್ರಿಗೆ ಹೋಗಿದ್ನಲ್ಲ, ಅಲ್ಲಿ ಒಂದು ಹುಡುಗ ಹಿಂದೆ ಬಿದ್ದು ತುಂಬ ಇರಿಟೇಟ್ ಮಾಡ್ತಿದ್ದ. ಸ್ಟಾರ್ಟಿಂಗಲ್ಲಿ ಸಖತ್ ಇರಿಟೇಷನ್ ಫೀಲ್ ಆಗ್ತಿತ್ತು. ಹೋಗ್ತಾ ಹೋಗ್ತಾ ಆ ಇರಿಟೇಷನ್ನೇ ಇಷ್ಟ ಆಗೋಕ್ಕೆ ಶುರು ಆಯಿತು. ಒಂದಿನ ಇದ್ದಕ್ಕಿದ್ದಂಗೆ ಇರಿಟೇಟಿಂಗ್ ಫೆಲೋ ಕಾಣಲೇ ಇಲ್ಲ. ಕೊನೆಗೆ ಅವನು ಕೊಟ್ಟಿದ್ದ ವಿಸಿಟಿಂಗ್ ಕಾರ್ಡಲ್ಲಿ ಅಡ್ರೆಸ್ ಇತ್ತು. ಆ ಅಡ್ರೆಸ್ ಹುಡ್ಕೊಂಡು ಬಂದರೆ ಇಲ್ಲಿಗೆ ಬಂದ್ಬಿಡೋದ? ನಿಜ ಏನಪ್ಪ ಅಂದರೆ, ಆ ಇಡಿಯತ್ ಸ್ವಲ್ಪ ಸ್ವಲ್ಪ ಇಷ್ಟ ಆಗಿದ್ದಾನೆ. ಕಂಪ್ಲೀಟಾಗಿ ಇಷ್ಟ ಆಗೋಕೆ ನಿಮ್ಮ ಬ್ರೇಕಪ್ ಕೆಫೆಲ್ ಏನಾದರೂ ಪರಿಹಾರ ಇದೆಯಾ? ಇದೆಲ್ಲ ಹೇಳೋ ಬದಲು ಗಿಫ್ಟ್ ಅನ್ಕೊಟ್ಟು ಲವ್ ಯು ಹೇಳಿದ್ದಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಿದ್ದೆ. ಯಾಕೆ ಬಂದ್ಬಿಡಿ, ನಂಗೆ ಇನ್ನೂ ಅಂದಮೇಲೆ ಪೂರ್ತಿ ಲವ್ ಆಗಿಲ್ಲ. ಇನ್ನೂ ಒಂದಿಷ್ಟು ದಿನಗಳು ಹಿಂದೆ ಬಂದು ಗೋಳೈಕೊಂಡ್ರೆ ಲವ್ ಆಗ್ಬೋದೇನೋ. ಹಾಗೆ ಡಿಯರ್ ಪಾರ್ಟ್ನರ್ಸ್, ನಾನು ಇನ್ನೊಂದಷ್ಟು ದಿನ ಹೊರಗಡೆ ಹೋಗ್ತಿದ್ದೀನಿ. ನಾನು ಬರೋವರೆಗೂ ಬ್ರೇಕಪ್ ಕೆಫೆನ ಬ್ರೇಕ್ ಕೊಡ್ದಿರೋ ಥರ ನೋಡ್ಕೋತೀರಾ ಅನ್ಕೋತೀನಿ.